திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள்பரம் ஜோதி தனிப்பெரும் கருணையே. திருச்சிற்றம்பலம். குருவே சரணம். நமசிவாய நமசிவாய ನಮಃಶಿವಾಯ. ತುಂಬ ಸಂತೋಷ ಆಗ್ತದೆ ಮಕ್ಕಳನ್ನೆಲ್ಲ ನೋಡುವಾಗ. ತುಂಬ ತೃಪ್ತಿ ಆಯಿತು, ಇಷ್ಟೇ ಹೇಳ್ಬೋದು. ಸಂತೋಷಕ್ಕಿಂತಲೂ ತೃಪ್ತಿ, ಆನಂದ, ಇದು ಬಹಳ ಎತ್ತರದ ಸ್ಥಿತಿ. ತೃಪ್ತಿ ಆಯಿತು ಎಲ್ಲ ಮಕ್ಕಳನ್ನು ನೋಡಿ. ನಿಮ್ಮಿಂದ ಪ್ರಪಂಚ ಚೆನ್ನಾಗಿರುವುದು ಮುಂದೆಗೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ದೂರ ಬರಬೇಕು ಅಂತ ಹೇಳೋದು ಮನಸ್ಸಾಯ್ತಲ್ವ. ಈ ಜ್ಞಾನವನ್ನು ಯಾರು ಕೊಟ್ಟರು ನಿಮಗೆ? ಗೋಪಾಲಪುರ ಶ್ರೀ ಗುರುಮನೆಗೆ ಬರಬೇಕು, ಒಂದು ಗುರುಗಳ ದರ್ಶನ ಮಾಡಬೇಕು ಎಂಬ ಜ್ಞಾನ ನಿಮಗೆ ಹೇಗೆ ಬಂತು? ಯಾರು ಕರುಣಿಸಿದರು ಅಲ್ವಾ? ಸತ್ಯ ವಿಚಾರವನ್ನು ತಿಳಿದುಕೊಳ್ಬೇಕು ಅಂತ ಹೇಳೋದು ಮುಖ್ಯವಾಗಿ. ಇಷ್ಟು ಮಕ್ಕಳಿಗೆ ಗುರುದೇವರಿಂದ ಏನೋ ಒಂದು ಜ್ಞಾನೋಪದೇಶ ಆಗಬೇಕು. ಎಷ್ಟು ಮಕ್ಕಳಿಗೆ ಗುರುದೇವರಿಂದ ಏನೋ ಒಂದು ಜ್ಞಾನೋಪದೇಶ ಆಗಬೇಕು ಅಂತೇಳಿ ವಿಧಿ ನಿಯಮ, ಪ್ರಕೃತಿಯ ನಿಯಮ ಇದು. ಹೇಳೋದು ಅರ್ಥ ಆಯ್ತಾ? ಪ್ರಕೃತಿ ನಮಗೆ ಕೊಟ್ಟ ಉಡುಗೊರೆ. ಇವತ್ತಿನ ದಿನ ಈ ಕ್ಷಣಕ್ಕೆ ಪ್ರಕೃತಿ ನಮಗೆ ಕೊಟ್ಟ ಉಡುಗೊರೆ ಏನು ಅಂತ ಹೇಳಿದರೆ, ಪವಿತ್ರವಾದ ಮನಸ್ಸು. ಮಕ್ಕಳು ಅಂತ ಹೇಳಿದರೆ ಪವಿತ್ರವಾದ ಮನಸ್ಸು. ಮಕ್ಕಳಲ್ಲಿ ಭಗವಂತನನ್ನು ನೋಡಿ ಅಂತ ಹೇಳಿದ್ದಾರೆ, ಮಗುವಿನಲ್ಲಿ ಭಗವಂತನನ್ನು ನೋಡಿ ಅಂತೇಳಿ. ಯಾಕೆ ಅಂತ ಹೇಳಿದರೆ, 12 ವರ್ಷದವರೆಗೆ ಪ್ರತಿಯೊಬ್ಬರಿಗೂ ಜನಿಸಿ 12 ವರ್ಷದವರೆಗೆ ಯಾವುದೇ ರೀತಿಯ ತಪ್ಪುಗಳಾದರೂ, ಯಾವುದೇ ರೀತಿಯ ವಿಚಾರಗಳು ಬಂದರೂ ಅದಕ್ಕೆ ಭಗವಂತ ಲೆಕ್ಕವನ್ನು ಹಾಕುವುದಿಲ್ಲ. 12 ವರ್ಷದವರೆಗೆ ಫ್ರೀಯಾಗಿ ಬಿಟ್ಟಿದ್ದಾನೆ. ನಿಮ್ಮ ಖುಷಿ ಏನುಂಟು ಎಲ್ಲವನ್ನು ಮಾಡಿ. ಅದು ಮಕ್ಕಳ ಸ್ಥಿತಿ. ಆ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಒಂದು ನಿರ್ಧಾರ ತಗೊಳ್ಳಿಕ್ಕೆ ಗೊತ್ತಿಲ್ಲ, ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ. ಈ ಸರಿ ಯಾವುದು ತಪ್ಪು ಯಾವುದು ಅಂತೇಳಿ ಗೊತ್ತಾಗಬೇಕಾದ್ರೆ 12 ವರ್ಷಗಳು ದಾಟಬೇಕು ಒಂದು ಹಂತಕ್ಕೆ, ಮಕ್ಕಳಲ್ಲಿ ಹೇಳೋದಾದರೆ. ಅಂಥ ಸ್ಥಿತಿಯಲ್ಲಿ ಇವತ್ತಿನ ದಿನ ಪ್ರಕೃತಿಯಿಂದ ನಮಗೆ ಕೊಟ್ಟ ಉಡುಗೊರೆ ಮಕ್ಕಳನ್ನು ಅಂತ ಹೇಳೋದು. ಇಷ್ಟು ಮಕ್ಕಳಿಗೆ ಯಾವುದೋ ಒಂದು ರೀತಿಯಲ್ಲಿ ಜ್ಞಾನೋಪದೇಶ ಆಗಬೇಕು ಅಂತೇಳಿ ವಿಧಿ ನಿಯಮ ಇದು. ಆಗ ಎಲ್ಲ ಮಕ್ಕಳಿಗೆ ಹೇಳೋದು ಒಂದೇ ವಿಚಾರ, ಮಕ್ಕಳಿಗೆ ಅಂತಲ್ಲ, ಮಕ್ಕಳಿಂದ ಪ್ರಪಂಚಕ್ಕೆ ಹೇಳೋದು, ಎಲ್ಲರೂ ನಿಮ್ಮ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಜ್ಞಾನಕ್ಕಿಂತ ಮಿಗಿಲಾದ್ದು ಇಲ್ಲಿ ಯಾವುದೂ ಇಲ್ಲ. ನೀವೆಲ್ಲ ಜ್ಞಾನ ಮಂದಿರದಲ್ಲಿದ್ದೀರಿ. ಈಗ ಸ್ಕೂಲು ಅಂತ ಹೇಳ್ತಾರೆ, ಶಾಲೆ ಅಂತ ಹೇಳ್ತೇವೆ. ಇದಕ್ಕೆ ನಿಜವಾದ ಹೆಸರು ಏನು? ವಿದ್ಯಾಮಂದಿರ, ಜ್ಞಾನ ಮಂದಿರ. ನೀವೆಲ್ಲ ಒಂದು ಶಿಷ್ಯರಾಗಿದ್ದೀರಿ. ಶಿಷ್ಯರು ಹೇಗಿರಬೇಕು? ಜ್ಞಾನವನ್ನು ಯಾವ ರೀತಿ ಪಡೆದುಕೊಳ್ಳಬೇಕು, ನಮ್ಮಲ್ಲಿ ಯಾವ ಗುಣವನ್ನು ಹಂಚಿಕೊಳ್ಳಬೇಕು, ಯಾವ ಗುಣವನ್ನು ನಮ್ಮೊಳಗೆ ಬೆಳೆಸಿಕೊಳ್ಬೇಕು ಎಂಬ ಸತ್ಯದ ಅರಿವು ಮಕ್ಕಳಿಗೆ ಆಗಬೇಕು, ಪ್ರತಿಯೊಬ್ಬರಿಗೂ. ಈ ಜ್ಞಾನ ಮಂದಿರದಲ್ಲಿ ಮೊದಲನೇದಾಗಿ ಹೇಳಿಕೊಡುವ ವಿಚಾರ ಏನು? ಎಲ್ಲರೂ ತಿಳಿದುಕೊಳ್ಳಬೇಕಾದ ವಿಚಾರ ಏನು? ಒಂದು ಶಾಲೆಯಲ್ಲಿ, ಒಂದು ಸ್ಕೂಲಿನಲ್ಲಿ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದ ವಿಚಾರ ಏನು ಅಂತ ಹೇಳಿದರೆ, ನಾವೆಲ್ಲರೂ ಒಂದು ಅಂತೇಳಿ. ನಾವೆಲ್ಲರೂ ಒಂದು ಅಂತ ಹೇಳುವ ಸ್ಥಳ ಈ ಜ್ಞಾನ ಮಂದಿರ. ಅದು ಸತ್ಯ ಸ್ಥಳವಾಗಿರ್ತದೆ. ನಮ್ಮ ಭವಿಷ್ಯವನ್ನೇ ಸೃಷ್ಟಿ ಮಾಡುವ ಸ್ಥಳ ಅದು ಜ್ಞಾನ ಮಂದಿರ ಅಂತ ಹೇಳಿದರೆ. ಇನ್ನೂ ಸ್ವಲ್ಪ ಹಿಂದಿನ ಸ್ಥಿತಿಯಲ್ಲಿ ಹೇಳೋದಾದರೆ ಗುರುಕುಲ ಅಂತ ಹೇಳೋದು. ಈಗ ಅನೇಕ ರೀತಿಯಲ್ಲಿ
ಪರಿವರ್ತನೆ ಆಗಿದೆ ಅಲ್ವಾ. ಯಾಕೆ ಇವರು ಕೂಡ ಒಂದು ಸ್ಟೂಡೆಂಟೇ, ಅವರು ನಮ್ಮ ಭಕ್ತರು. ಆದರೂ ಅವರು ನಿಮ್ಮ ಹಾಗೆ ಇದ್ದುಕೊಂಡು ಒಂದು ಶಾಲೆಯಲ್ಲಿ ಕಲಿತುಕೊಂಡು ಗುರುವಿನ ಸೇವೆಯನ್ನು ಮಾಡಿಕೊಂಡು ಗುರುದೇವರು ಬರುವಾಗ ಜೊತೆಗೆ ಬಂದುಕೊಂಡು ಜೊತೆಗೆ ಹೋಗಿಕೊಂಡಿದ್ದಾರೆ. ಹೇಳೋದು ಅರ್ಥ ಆಯ್ತಾ? ನೀವು ಆ ರೀತಿ ಕಲಿತೀರಿ, ಕೆಲವರು ಜನ್ಮಕ್ಕೆ ಸಂಬಂಧಪಟ್ಟು ಈ ರೀತಿ ಕಲಿತಾರೆ. ಆಗ ಜ್ಞಾನ ಮಂದಿರದಲ್ಲಿ ಹೇಳಿಕೊಡುವ ವಿಚಾರ ಏನು? ನಾವೆಲ್ಲರೂ ಒಂದು, ಇಲ್ಲಿ ಯಾವುದೇ ರೀತಿಯ ಜಾತಿ ಮತ ಧರ್ಮವನ್ನೆಲ್ಲ ಮೀರಿದ ವಿಚಾರ. ಇದು ಮನುಷ್ಯತ್ವ ಅಂದರೆ ಏನು, ಮಾನವೀಯತೆ ಅಂದರೆ ಏನು ಅಂತೇಳಿ ತಿಳಿದುಕೊಳ್ಳುವ ಸ್ಥಳ ಅಂತೇಳಿದರೆ ಅದು ಜ್ಞಾನ ಮಂದಿರ, ಅದು ವಿದ್ಯಾಮಂದಿರ. ಆಗ ನೀವೆಲ್ಲ ನಿಮ್ಮನ್ನು ಯಾವ ರೀತಿ ಸೃಷ್ಟಿ ಮಾಡಿಕೊಳ್ಬೇಕು, ನಿಮ್ಮನ್ನು ನೀವು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ನೀವು ಆ ಜ್ಞಾನ ಮಂದಿರದಲ್ಲಿ ನಿಮ್ಮ ಗುರುಗಳ ಮೂಲಕ ಎಲ್ಲ ತಿಳಿದುಕೊಳ್ಬೇಕು. ಆಗ ಮೊದಲನೇ ಪಾಠಶಾಲೆ ಎಂಬುದು ಮನೆ ಅಲ್ವಾ. ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೆಲ್ಲ ಆಗುವುದಿಲ್ಲ. ಅಪ್ಪ ಅಮ್ಮ ಹೇಳಿದರೆ ಮಕ್ಕಳು ಕೇಳುವುದಿಲ್ಲ. ಆದ ಕಾರಣ ಮಕ್ಕಳನ್ನು ಶಾಲೆಗೆ ಕಳಿಸ್ತಾರೆ. ಒಳ್ಳೆ ಕಲಿತು ಈ ಪ್ರಪಂಚಕ್ಕೆ ಏನೋ ಒಂದು ಒಳ್ಳೆಯದು ಮಾಡಲಿ, ದೇಶಕ್ಕೆ ಒಳ್ಳೆಯದು ಮಾಡಲಿ, ಅವರವರ ಭವಿಷ್ಯವನ್ನು ಅವರವರು ಸೃಷ್ಟಿ ಮಾಡಲಿ ಅಂತೇಳಿ. ಆಗ ಮಕ್ಕಳು ಹೇಗಿರಬೇಕು, ಶಾಲೆಗೆ ಹೋಗುವ ಮಕ್ಕಳು ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಬರುವ ಎರಡನೇ ತಂದೆ ತಾಯಿ ಯಾರು ಅಂತೇಳಿದರೆ ನಮಗೆ ವಿದ್ಯೆಯನ್ನು ಕಲಿಸಿಕೊಡುವ ಗುರುಗಳು. ಇವರು ನಮ್ಮ ಭವಿಷ್ಯವನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಅವರು ಹೇಳಿದ್ದನ್ನು ನಾವು ಎಷ್ಟು ಶರಣಾಗತಿಯಿಂದ, ಎಷ್ಟು ಪ್ರೀತಿಯಿಂದ, ಎಷ್ಟು ನಂಬಿಕೆಯಿಂದ, ಎಷ್ಟು ಶ್ರದ್ಧೆಯಿಂದ ಅವರು ಹೇಳಿದ ಪಾಠವನ್ನು ನಾವು ಕೇಳಿಕೊಂಡು ಅವರಿಗೆ ಸಂತೋಷವಾಗುವ ಹಾಗೆ ನಾವು ಇರಬೇಕು. ಯಾರು? ಮಕ್ಕಳು, ವಿದ್ಯಾರ್ಥಿಗಳು, ಶಿಷ್ಯಂದಿರು ಅಲ್ವಾ. ಇಲ್ಲಿ ಗುರುಗಳು ಇದ್ದಾರೆ, ಶಿಷ್ಯಂದರು ಇದ್ದಾರೆ, ಇಬ್ಬರು ಇದ್ದಾರೆ ಅಲ್ವಾ. ಇಬ್ಬರು ಸೇರಿದ್ದಾನೆ ಜ್ಞಾನ ಮಂದಿರ ಆಗೋದು. ಗುರು ಶಿಷ್ಯರು ಇಬ್ಬರು ಸೇರಿದರೆ ಜ್ಞಾನ ಮಂದಿರ, ಗುರು ಶಿಷ್ಯರು ಇಬ್ಬರು ಸೇರಿದರೆ ವಿದ್ಯಾಮಂದಿರ. ಗುರು ಇದ್ದಲ್ಲಿ ಶಿಷ್ಯ ಇರಬೇಕು, ಶಿಷ್ಯ ಇದ್ದಲ್ಲಿ ಗುರು ಇರಬೇಕು. ಇದು ಭಗವಂತನ ಸೃಷ್ಟಿಯ ನಿಯಮ, ಸೃಷ್ಟಿ ರಹಸ್ಯ ಇದು ಗುರು ಶಿಷ್ಯ ಅಂತ ಹೇಳಿದರೆ. ಹೇಳೋದು ಅರ್ಥ ಆಯ್ತಾ ಮಕ್ಕಳಿಗೆ? ಆಗ ಮೊದಲನೇದಾಗಿ ಎಲ್ಲ ಮಕ್ಕಳು ತಿಳಿದುಕೊಳ್ಳಬೇಕಾದ ವಿಚಾರ ಏನು ಅಂತ ಹೇಳಿದರೆ, ತಂದೆ ತಾಯಿ ಎಲ್ಲ ಮಕ್ಕಳಿಗೆ ಹೇಳೋದು, ಎಲ್ಲರಿಗೂ ಹೇಳೋದು, ಮಕ್ಕಳಿಂದ ಎಲ್ಲರಿಗೂ. ಆಗ ಮೊದಲನೇದಾಗಿ ಬರಬೇಕಾದ್ದು ಮಕ್ಕಳ ಸ್ಥಿತಿಯಲ್ಲಿ, ಮಗುವಿನ ಸ್ಥಿತಿಯಲ್ಲಿ ಬರಬೇಕಾದ್ದು ಏನು ಬರಬೇಕಾದ್ದು? ದೇವರು ಎಲ್ಲಿದ್ದಾರೆ ಅಂತ ಕೇಳಿದರೆ, ನಿಮಗೆ ಜನ್ಮವನ್ನು ಕೊಟ್ಟ ತಂದೆ ತಾಯಿಯೇ ನಿಮಗೆ ದೇವರು. ಮೊದಲಿಗೆ ಎಲ್ಲ ಮಕ್ಕಳು ಅವರವರ ತಂದೆ ತಾಯಿಯನ್ನು ಪೂಜಿಸಲಿಕ್ಕೆ ಕಲಿಬೇಕು, ಅವರಿಗೊಂದು ಗೌರವ ಕೊಡಲಿಕ್ಕೆ ಕಲಿಬೇಕು. ತಂದೆ ತಾಯಿಗಿಂತ ಶ್ರೇಷ್ಠವಾದ ಸ್ಥಿತಿ ಈ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ತಂದೆ ತಾಯಿಗೆ ನಾವು ಎಷ್ಟು ಶರಣಾಗತಿಯಿಂದ ಇರ್ತೇವೋ, ಅವರಿಂದ ಎಷ್ಟು ನಾವು ಜ್ಞಾನವನ್ನು ಪಡೆದುಕೊಳ್ತೇವೋ, ಅವರಿಂದ ಎಷ್ಟು ನಾವು ಪ್ರೀತಿಯನ್ನು ಸಂಪಾದನೆ ಮಾಡ್ತೇವೋ ಅಷ್ಟಕ್ಕೂ ನಮಗೆ ಒಳ್ಳೆಯದು. ಆಗ ನಡೆದಾಡುವ ದೇವರು ಯಾರು ಮಕ್ಕಳಿಗೆ ಅಂತ ಹೇಳಿದರೆ ತಾಯಿ ತಂದೆ. ತಾಯಿ ತಂದೆಯನ್ನು ಯಾವಾಗಲೂ ಗೌರವಿಸಬೇಕು. ಇದನ್ನು ಮುಖ್ಯವಾಗಿ ಮಾಡಬೇಕು ಎಲ್ಲರೂ. ತಾಯಿ ತಂದೆಗೆ ಯಾವುದೇ ರೀತಿಯಲ್ಲಿ ಎದುರು ಮಾತಾಡಬಾರ್ದು, ತಾಯಿ ತಂದೆಯ ಮನಸ್ಸನ್ನು ನೋಯಿಸಬಾರದು. ಮನೆ ಚೆನ್ನಾಗಿದ್ದರೆ ಈ ಮನೆಯಿಂದ ಒಂದು ಊರು ಚೆನ್ನಾಗಿರ್ತದೆ, ಒಂದು ಊರಿಂದ ಒಂದು ರಾಜ್ಯ ಚೆನ್ನಾಗಿರ್ತದೆ, ಒಂದು ರಾಜ್ಯದಿಂದ ದೇಶವೇ ಚೆನ್ನಾಗಿರ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ಮನೆ ಚೆನ್ನಾಗಿರಬೇಕು. ತಾಯಿ ತಂದೆಯನ್ನು ನಾವು ಪೂಜಿಸಲಿಕ್ಕೆ ಕಲಿಯುವಾಗ ನಮಗೆ ತನ್ನಿಂದ ತಾನಾಗಿ ಎಲ್ಲ ದಾರಿಗಳು ಸಿಗ್ತದೆ. ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಭಾವನೆಗಳು ಹೇಗೆ ಅದೇ ರೀತಿ ಎಲ್ಲವೂ ನಮಗೆ ಸಿಗುವುದು. ಅದೇ ರೀತಿ ಭಗವಂತ ನಮಗೆಲ್ಲ ವರಪ್ರಸಾದವಾಗಿ ಕೊಡುವುದು ನಮ್ಮ ಭಾವನೆಗಳ ಮೇಲೆ ಅಡಗಿದೆ. ಆಗ ಪವಿತ್ರವಾದ ಭಾವನೆ ನಮ್ಮೊಳಗೆ ನಾವು ಸೃಷ್ಟಿ ಮಾಡಿಕೊಳ್ಬೇಕು. ಇದು ಮಕ್ಕಳಿಂದಲೇ ಸಾಧ್ಯ. ಇದು ಎತ್ತರ ಬೆಳೆದ ನಂತರ ಆಗುವುದಿಲ್ಲ. ಮಕ್ಕಳು ತಿಳಿದುಕೊಳ್ಬೇಕಾದ ವಿಚಾರವನ್ನು ಹೇಳು. ತಾಯಿ ತಂದೆಯನ್ನು ಪೂಜಿಸಿ ಅದಾದ ನಂತರ ಶಾಲೆಗೆ ಹೋದ ನಂತರ, ಜ್ಞಾನ ಮಂದಿರಕ್ಕೆ ಹೋದ ನಂತರ ಅಲ್ಲಿರುವ ಗುರುಗಳನ್ನು ಎಷ್ಟು ಪೂಜ್ಯನೀಯ ಭಾವನೆಯಿಂದ ನಮಗೆ
ಗೌರವದಿಂದ ನೋಡಿಕೊಳ್ಳಲಿಕ್ಕಾಗ್ತದೋ, ಅವರಿಂದ ಎಷ್ಟು ಪ್ರೀತಿಯಿಂದ ನಾವು ಜ್ಞಾನವನ್ನು ಪಡ್ಕೊಳ್ಳಿಕ್ಕಾಗ್ತದೋ ಅಷ್ಟಕ್ಕೂ ನಾವು ಪ್ರಯತ್ನ ಪಡಬೇಕು. ಗುರುಗಳು ಅಂತೇಳಿದರೆ ನೀವೆಷ್ಟೇ ಎತ್ತರ ಬೆಳೆದು ನೀವು ಎಷ್ಟೇ ದೊಡ್ಡ ಆಫೀಸರ್ ಆದರೂ ನಿಮ್ಮ ಜೀವನದಲ್ಲಿ ಬಂದ ಗುರುಗಳನ್ನು ನಿಮ್ಮಿಂದ ಮರೀಲಿಕ್ಕೆ ಸಾಧ್ಯವಾ? 1ನೇ ಕ್ಲಾಸಿಗೆ ಯಾರಿದ್ದರು, 2ನೇ ಕ್ಲಾಸಿಗೆ ಯಾವ ಮಾಸ್ಟ್ರ್ ಇದ್ದು, 3ನೇ ಕ್ಲಾಸಿಗೆ ಯಾವ ಮಾಸ್ಟ್ರ್ ಇದ್ದರು, 5ನೇ ಕ್ಲಾಸಿಗೆ ಯಾವ ಮಾಸ್ಟ್ರ್ ಇದ್ದರು, ಅದು ಮರೀಲಿಕ್ಕೆ ಸಾಧ್ಯವಾ? ಆಗ ಗುರುವನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಗುರು ಎಂಬುದು ಮರೆತು ಹೋಗುವ ಸ್ಥಿತಿಯಲ್ಲ. ಗುರು ಎಂಬುವ ಸ್ಥಿತಿ 3 ರೀತಿಯಲ್ಲಿ ಬರ್ತದೆ. ಗುರು ಎಂಬುವ ಸ್ಥಿತಿ ಈ 3 ರೀತಿ ಯಾವುದು ಅಂತ ಹೇಳಿದರೆ, 1ನೇ ಗುರು ಆದಿಗುರು, 2ನೇ ಗುರು ಕಾರಣಗುರು, 3ನೇ ಗುರು ಅದು ಕಾರ್ಯಗುರು. ಆದಿಗುರು ಯಾರು ಅಂತೇಳಿದರೆ ತಾಯಿ ತಂದೆ. ಕಾರಣಗುರು ಯಾರು ಅಂದರೆ ನಮ್ಮ ಜೀವನದಲ್ಲಿ ಸಿಗುವ ಎಲ್ಲ ಗುರುಗಳು, ನಮಗೆ ಶಾಲೆಯಲ್ಲಿ ಸಿಗುವ ಮಾಸ್ಟ್ರುಗಳು, ಟೀಚರ್ಸ್, ಇವರೆಲ್ಲ ಗುರುಗಳೇ. ನಮಗೆ ವಿದ್ಯೆಯನ್ನು ಕಲಿಸಿಕೊಡುವರು, ನಮ್ಮ ಜೀವನಕ್ಕೊಂದು ದಾರಿಯನ್ನು ಹೇಳಿಕೊಡುವರು, ಇವರು ಗುರುಗಳೇ. ಆದರೆ ನಿಮ್ಮ ಒಂದು ಕೊನೆಯ ಒಂದು ಸ್ಥಿತಿ ಇದೆ, ಆತ್ಮದ ಸ್ಥಿತಿ. ಈ ಆತ್ಮದ ಸ್ಥಿತಿಗೆ ಒಂದು ಗುರು ಸಿಗ್ತಾರೆ, ಅದು ಕಾರ್ಯಗುರು. ಹಾಗೆ ಇಲ್ಲಿ ಯಾವ ಗುರುಗಳನ್ನು ಹೇಳ್ತಾ ಇರೋದು ಅಂತ ಹೇಳಿದರೆ, ಈ ಕಾರಣ ಗುರುಗಳನ್ನು ಹೇಳ್ತಾ ಇರೋದು. ಈ ಕಾರಣ ಗುರುಗಳು ನಿಮ್ಮನ್ನು ಕಾರ್ಯಗುರುಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಕಾರಣ ಗುರುಗಳು ಇಲ್ಲದೇ ಇದ್ದರೆ ನಿಮಗೆ ಆ ಕೊನೆಯ ಸ್ಥಿತಿಯನ್ನು ಕಂಡುಕೊಳ್ಳಲಿಕ್ಕೆ ಆಗೋದಿಲ್ಲ. ಹೇಳೋದು ಅರ್ಥ ಆಯ್ತಾ? ಆಗ ಮಕ್ಕಳಿಗೆ ಮೊದಲನೇದಾಗಿ ಹೇಳೋದು, ತಾಯಿ ತಂದೆಯನ್ನು ಗೌರವಿಸಿ. ನಿಮಗೆ ಜ್ಞಾನವನ್ನು ಹೇಳಿಕೊಡುವ, ನಿಮಗೆ ಪಾಠವನ್ನು ಮಾಡುವ ಮಾಸ್ಟ್ರುಗಳನ್ನು, ಟೀಚರನ್ನು ಗೌರವಿಸಿ. ಅವರು ನಿಮ್ಮ ಜೀವನದಲ್ಲಿ ಬರುವ 2ನೇ ತಂದೆ ತಾಯಿಗಳು ಎಂಬ ಸತ್ಯವನ್ನು ಎಲ್ಲ ಮಕ್ಕಳು ತಿಳಿಬೇಕು. ಇನ್ನು ಮಕ್ಕಳಾದವರು ತುಂಬ ಶಾರೀರಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ಎಷ್ಟು ಶಾರೀರಿಕ ಕ್ರಿಯೆ ಉಂಟು, ನಿಮ್ಮ ಪ್ರತಿಭೆಗಳನ್ನು ಹೊರಗೆ ತರಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಇದಕ್ಕೆ ಅವರವರ ಮನೆಯಲ್ಲಿ ಅವರವರ ಹೆತ್ತವರು ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಎಲ್ಲ ಮಕ್ಕಳಲ್ಲಿ ವಿಶೇಷವಾದ ಪ್ರತಿಭೆಗಳಿದೆ. ಆ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನೊಂದು ಸಮಾಜಕ್ಕೆ ಒಂದು ಎತ್ತರವಾದ ವ್ಯಕ್ತಿಯನ್ನು ಮಾಡಿ ತೋರಿಸುವ ಒಂದು ಶಕ್ತಿ ಒಂದು ಗುರುಗಳಿಗಿರಬೇಕು. ಇವರು ಹೋಗೋ ದಾರಿ ಸರಿ ಇದೆ, ಇವರಿಂದ ಏನೋ ಒಂದು ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ ಎಂಬ ಸತ್ಯದ ಅರಿವು ಅಪ್ಪ ಅಮ್ಮನಿಗಿರಬೇಕು ಮುಖ್ಯವಾಗಿ. ಆಗ ಮಕ್ಕಳು ಯಾವತ್ತಿದ್ರೂ ಶಾರೀರಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು, ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು, ಯಾವಾಗಲೂ ಲವಲವಿಕೆಯಿಂದಿರಬೇಕು, ಯಾವಾಗಲೂ ಓಡಾಡ್ತಾ ಇರಬೇಕು, ಒಳ್ಳೆ ಊಟ ಮಾಡಬೇಕು, ಒಳ್ಳೆ ನಿದ್ರೆ ಮಾಡಬೇಕು, ಒಳ್ಳೆ ಆಟ ಆಡಬೇಕು, ಒಳ್ಳೆ ಓದಬೇಕು. ಹೇಳೋದು ಅರ್ಥ ಆಯ್ತಾ? ಯಾರಿಗೂ ಒಬ್ಬನಿಗೆ ಒಳ್ಳೆ ಹಸಿವೆ ಆಗ್ತದೋ, ಯಾರಿಗೊಬ್ಬನಿಗೆ ಒಳ್ಳೆ ನಿದ್ರೆ ಬರ್ತದೋ, ಯಾರಿಗೊಬ್ಬನಿಗೆ ಒಳ್ಳೆಯ ಶಾರೀರಿಕ ಕ್ರಿಯೆ ಉಂಟು, ಅವನಿಗೆ ಜ್ಞಾನ ಕೂಡ ತನ್ನಿಂದ ತಾನಾಗಿ ವೃದ್ಧಿಯಾಗ್ತದೆ ಆಟೋಮೆಟಿಕ್ಕಾಗಿ. ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಾದ ವಿಚಾರ ಇದು. ಹೇಳೋದತ್ತಾಯ್ತಮ್ಮ? ಹಾಗೆ ಮಕ್ಕಳು ಅಷ್ಟು ಸಂತೋಷವಾಗಿರಬೇಕು. ಕಳೆದು ಹೋದ ಸಮಯ ಪುನಃ ನಮಗೆ ಸಿಗುವುದಿಲ್ಲ, ಅದು ಬೇಕು ಅಂದರೆ ಬರುವುದಿಲ್ಲ. ಮಕ್ಕಳಾಗಿರುವಾಗ ಎಷ್ಟು ಸಂತೋಷದಲ್ಲಿ, ಎಷ್ಟು ಆ್ಯಕ್ಟಿವ್ ಆಗಿರ್ತೇವೋ, ಎಷ್ಟು ಒಳ್ಳೆ ಊಟ ಮಾಡ್ತೇವೋ, ಎಷ್ಟು ಪೌಷ್ಟಿಕಾಂಶದ ಆಹಾರವನ್ನು ಸೇವಿಸ್ತೇವೋ, ಎಷ್ಟು ಒಳ್ಳೆಯ ಜ್ಞಾನವನ್ನು ಪಡೆದುಕೊಳ್ತೇವೋ, ಅಷ್ಟರ ಮಟ್ಟಿಗೆ ಅದು ನಿಮಗೆ ಫೌಂಡೇಶನ್ ಆಗಿ ಮುಂದೆ ನಿಮ್ಮನ್ನು ಎತ್ತರ ಸ್ಥಿತಿಗೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ. ಮಕ್ಕಳಾಗಿರುವಾಗ ಮಕ್ಕಳ ಬ್ರೈನ್ನಲ್ಲಿರುವ ಶಕ್ತಿ ಅದು ವರ್ಣಿಸಲಿಕ್ಕೆ ಅಸಾಧ್ಯ. ಅಷ್ಟು ವಿಚಾರಗಳದು ರಿಸೀವ್ ಮಾಡ್ತದೆ ಬ್ರೈನ್. ಆದ ಕಾರಣ ಮಕ್ಕಳಾಗಿರೋ ಎಲ್ಲವನ್ನು ಕಲೀಲಿಕ್ಕೆ ಆಗೋದು. ಈಗ ಕಲೀಲಿಕ್ಕೆಲ್ಲ ಅವಕಾಶಗಳು ಉಂಟು, ಎಲ್ಲ ವಿಚಾರಗಳು ಉಂಟು, ಎಷ್ಟು ಬೇಕಾದ್ರೀಗ ಕಲಿಬೋದು. ಕಲಿಯುವ ಮಕ್ಕಳಿಗೆ ಹೇಳುವಂಥ ವಿಚಾರ, ಕಲಿಯುವ ಮಕ್ಕಳು ಎಲ್ಲಿದ್ದರೂ ಕಲಿತಾರೆ, ಇದು ಸತ್ಯದ ವಿಚಾರ. ಒಂದು ಕಾಲದಲ್ಲಿ ಯಾವುದೇ ರೀತಿಯ ವಿಚಾರಗಳಿಲ್ಲ ಇತ್ತು. ಮರಳಿನ ಮೇಲೆ, ಮಣ್ಣಿನ ಮೇಲೆ ಈ ಬರೆಸ್ತಾ ಇದ್ದರು. ಈಗೆಲ್ಲ ತುಂಬ ಸುಲಭದಲ್ಲಿ ಎಲ್ಲವೂ ಸಿಗ್ತಾ ಉಂಟು. ಆಗೆಲ್ಲ ಮಕ್ಕಳು ಅರ್ಥ ಮಾಡಿಕೊಳ್ಬೇಕಾದ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದರೆ, ನಮ್ಮ ತಂದೆ ತಾಯಿಯಾದವರು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಶಾಲೆಗೆ ಕಳಿಸ್ತಾರೆ, ನಮ್ಮ ಮನೆಯ ಪರಿಸ್ಥಿತಿ ಹೇಗೆ ಉಂಟು. ಪ್ರತಿಯೊಬ್ಬರ ಮನೆಯಲ್ಲಿ ಅವರವರ ತಂದೆ ತಾಯಿಯವರು ಮಕ್ಕಳ ಒಂದು ಎಜುಕೇಷನ್ಗೆ ಬೇಕಾಗಿ, ಮಕ್ಕಳಿಗೆ ಬೇಕಾಗಿ ಎಷ್ಟು ಹಗಲು ರಾತ್ರಿ ಚಿಂತೆ ಮಾಡ್ತಾರೆ ಎಂಬ ಸತ್ಯದ ಅರಿವು ಎಲ್ಲ ಮಕ್ಕಳಿಗೆ ಆಗಬೇಕು. ಈ ಸತ್ಯದ ಅರಿವು ಆಗುವಾಗ ಮಕ್ಕಳು ತನ್ನಿಂತಾನಾಗಿ ಕಲಿತಾರೆ.
ಈ ಸತ್ಯದ ಅರಿವು ಆಗದಿದ್ದರೆ ಮಕ್ಕಳಿಗೆ ಪಾಠ ಬೇಗ ತಲೆಗೆ ಹೋಗುವುದಿಲ್ಲ. ಕಷ್ಟದ ಅರಿವಿರಬೇಕು, ಆಗ ಮುಖ್ಯವಾಗಿ ತಿಳಿದುಕೊಳ್ಬೇಕು. ಈಗ ನಾನು ಎಷ್ಟು ಕಲಿತೇನೆ ಅಷ್ಟು ಕಲಿತ್ರೆ ಒಳ್ಳೆಯದು. ಒಂದು ವೇಳೆ ಒಂದು ಕಲೀಲಿಕ್ಕೆ ಆಗಲಿಲ್ಲ, ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೇನೆ, ಪುನಃ ಕಲಿಬೇಕು ಅಂತ ಹೇಳಿದರೆ ಈಗಿನ ನಿಮ್ಮ ಪ್ರೆಸೆಂಟ್ ಜ್ಞಾನ ಆಗ ವರ್ಕ್ ಆಗೋದಿಲ್ಲ. ಆಗ ನೀವು ಪ್ರಪಂಚಕ್ಕೆ ಎಷ್ಟೋ ರೀತಿಯಲ್ಲಿ ಬೆರ್ತಾಗಿರ್ತದೆ. ಕಲಿಯುವ ಸಮಯದಲ್ಲಿ ಆ ಕಲಿಯುವಿಕೆಗೆ ಮಾತ್ರ ಫೋಕಸ್ ಆಗಿರಬೇಕು. ಇನ್ನೊಂದು ಮುಖ್ಯವಾಗಿ ಹೇಳಬೇಕಾದ ವಿಚಾರ ಏನು ಅಂದರೆ, ಎಲ್ಲ ಮಕ್ಕಳಿಗೆ ಈಗಿನ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಹೇಳಬೇಕಾದ್ರೆ ಸ್ವಲ್ಪ ಫೋನಿಂದ ಎಲ್ಲರೂ ದೂರ ಇದ್ದರೆ ಒಳ್ಳೆಯದು. ಎಲ್ಲ ಮಕ್ಕಳು ಈ ಮೊಬೈಲ್ ಫೋನ್ ಉಂಟಲ್ವ, ಈಗಿನ ಸ್ಮಾರ್ಟ್ ಫೋನು, ಇದರಿಂದ ಸ್ವಲ್ಪ ದೂರ ಇದ್ದರೆ ಎಲ್ಲ ಮಕ್ಕಳಿಗೆ ಜ್ಞಾನ ಎಂಬುದು, ಎಲ್ಲ ವಿಚಾರ ಎಂಬುದು ಬೇಗ ರೀಚ್ ಆಗ್ಬೋದು, ಹೇಳುವ ವಿಚಾರಗಳೆಲ್ಲವು. ಈ ಫೋನ್ ಇದ್ದರೆ ಇದು ಬಹಳ ತೊಂದರೆ. ಇದಕ್ಕೆ ಮಾಸ್ಟ್ರುಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ, ಖಂಡಿತವಾಗಿ ಶಾಲೆಯಲ್ಲಿರುವ ಮಾಸ್ಟ್ರುಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಮಕ್ಕಳೇ ಅರ್ಥ ಮಾಡಿಕೊಂಡು ಅದನ್ನು ಸ್ವಲ್ಪ ದೂರದಲ್ಲಿಟ್ಟುಕೊಳ್ಳೋದು ಒಳ್ಳೆಯದು. ಒಂದು ಮನೆಯಲ್ಲಿ ಅಪ್ಪನ ಹತ್ರ ಅಮ್ಮನ ಹತ್ರ ಫೋನ್ ಇರ್ತದೆ ಯಾವುದೋ ಒಂದು ರೀತಿಯಲ್ಲಿ ಅಲ್ವಾ. ಒಂದು ಮನೆ ಅಂದರೆ ಈಗಿನ ಕಾಲದಲ್ಲಿ ಇದ್ದೇ ಆಗಬೇಕು, ಬೇರೆ ದಾರಿ ಇಲ್ಲ. ಮಕ್ಕಳಿಗೆ ಅಂತೇಳಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಒಂದು ಮನೇಲಿ ಒಂದೇ ರೂಮ್ ಇರ್ಬೋದು, 2 ರೂಮ್ ಇರ್ಬೋದು, ಹಾಗೆ ಎದುರೆದುರೇ ಯೂಸ್ ಆಗ್ತಾ ಇರ್ತದೆ ಫೋನೆಲ್ಲ. ಆ ಸಮಯದಲ್ಲಿ ಮಕ್ಕಳು ಅದನ್ನು ಯಾವ ರೀತಿ ತಗೊಳ್ತಾರೆ, ಆ ತಂದೆ ತಾಯಿಯವರು ಯಾವ ರೀತಿ ಇರಬೇಕು ಎಂಬ ವಿಚಾರ ಅಲ್ಲಿ ಬಹಳ ಮುಖ್ಯವಾಗಿ ಉಂಟು. ಮಕ್ಕಳಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಮಕ್ಕಳೇ ಕೇಳ್ತಾರೆ, ಆಗ ನೀನು ಯಾಕೆ ಫೋನ್ ಉಪಯೋಗಿಸ್ತೀಯಪ್ಪ, ಅಮ್ಮ ನೀನು ಯಾಕೆ ಫೋನ್ ಉಪಯೋಗಿಸ್ತೀಯ, ನಿನಗೆ ಬೇಡ ಅಲ್ಲ. ಉತ್ತರ ಉಂಟಾ? ಉತ್ತರ ಇಲ್ಲ. ಆಗ ಪ್ರಪಂಚ ಅಷ್ಟು ವೇಗವಾಗಿ ಹೋಗಿ ಆಗಿದೆ ಮುಂದೆ. ಆಗ ವೇಗವಾಗಿ ಹೋದ ಪ್ರಪಂಚದಲ್ಲಿ ಸ್ವಲ್ಪ ನಾವು, ನಮ್ಮ ಭವಿಷ್ಯವೇ ನಮ್ಮ ಮಕ್ಕಳು, ಈ ಮಕ್ಕಳಿಂದ ಪ್ರಪಂಚಕ್ಕೆ ಒಳಿತಾ ಹೋಗಬೇಕು, ಇದರ ಅನಾಹುತಗಳು, ಇದರ ಎಲ್ಲ ವಿಚಾರಗಳು ನಮಗೆ ಅರ್ಥ ಆಗಿದೆ. ಆಗಿರುವಾಗ ನಾವು ಮಕ್ಕಳ ಮುಂದೆ ಯಾವ ರೀತಿ ಇರಬೇಕು ಎಂಬ ವಿಚಾರ ಮನೇಲಿದ್ದವರಿಗೆ ಅರ್ಥ ಆಗಬೇಕು. ಮನೇಲಿದ್ದವರು ಎಷ್ಟೇ ದೊಡ್ಡ ಶಾಲೆಗೆ ಹಾಕಿದ್ರು, ಎಷ್ಟೇ ಒಳ್ಳೆಯ ಮಾಸ್ಟರ್ ಹತ್ರ ಕಳಿಸಿದರೂ ಕೂಡ ಈ ಮಕ್ಕಳಲ್ಲಿ 1000 ವಿಚಾರಗಳು ಸೃಷ್ಟಿಯಾದರೆ ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಏನು ಹೇಳ್ತೀರಿ? ಆದ ಕಾರಣ ಹೇಳೋದು ಮಕ್ಕಳ ಹತ್ರ, ಮಕ್ಕಳು ಬೇರೆ ಯಾವುದನ್ನು ಆಲೋಚನೆ ಮಾಡಬಾರ್ದು. ಮಕ್ಕಳು ಆಲೋಚನೆ ಮಾಡಬೇಕಾದ ವಿಷಯ ಏನು ಅಂತ ಹೇಳಿದರೆ ಕಲಿವಿಕೆ, ಅವರ ಭವಿಷ್ಯ, ಅಲ್ಲೇ ಫೋಕಸ್ ಆಗಿರಬೇಕು. ಕೂಡಿದಷ್ಟು ಬೆಳಿಗ್ಗೆ ಬೇಗ ಏಳಲಿಕ್ಕೆ ಕಲಿಬೇಕು ಮಕ್ಕಳಾದವರು. ಒಂದು ಸೂರ್ಯ ಉದಯದಕ್ಕಿಂತ ಮುಂಚಿತವಾಗಿ ಏಳಲಿಕ್ಕೆ ಕಲಿಬೇಕು. ಆ ರೀತಿ ಇದ್ದರೆ ಸ್ವಲ್ಪ ನಮ್ಮ ಒಳಗೆ ಏನೋ ಒಂದು ಜ್ಞಾನ ಉದಯ ಆಗ್ಬೋದು. ಶಾಲೆಗೆ ಹೋಗುವಾಗ ಬೇಗ ಏಳೋದು, ಎಕ್ಸಾಮ್ ಇರುವಾಗ ಬೇಗ ಏಳೋದು, ರಾತ್ರಿ ಇಡೀ ಓದುವುದು, ಇದೆಲ್ಲ ಮಕ್ಕಳಿಗೆ ಒಳ್ಳೆಯ ವಿಚಾರ ಅಲ್ಲ. ಬೆಳಿಗ್ಗೆ ಏಳೋದು, ಎದ್ದೇ ಏಳಬೇಕು, ಬೆಳಿಗ್ಗೆ ಬೇಗ ಏಳಬೇಕು, ಅರ್ಥ ಆಯ್ತಾ? ಬೇಗ ಎದ್ದು ಏನೋ ಒಂದು ಕೆಲಸದಲ್ಲಿ ಭಾಗಿಯಾಗಬೇಕು. ಏನೋ ಒಂದು ಶಾರೀರಿಕ ಕ್ರಿಯೆ, ಮನೆ ಕೆಲಸದಲ್ಲಿ ಏನೋ ಗುಡಿಸೋದಾ ಒರೆಸೋದಾ ಅಲ್ಲ, ಏನೋ ಒಂದು ಮಾಡೋದು, ಇದು ಬಹಳ ಒಳ್ಳೆಯದು ಮಕ್ಕಳಿಗೆ. ಇದು ಯಾಕೆ ಹೇಳ್ತಾ ಇದ್ದೇವೆ? ಇದು ಪ್ರಾಕ್ಟಿಕಲ್ ಆಗಿ ಭಗವಂತ ಕೊಟ್ಟ ವಿಚಾರ. ಒಂದು ಯೋಗ ಮಾಡೋದು, ಒಂದು ಧ್ಯಾನ ಮಾಡೋದು, ಇದೆಲ್ಲ ನಮ್ಮ ಬಲವಂತಕ್ಕೆ ನಾವು ಮಾಡೋದು, ಇದು ಮಾಡಬೇಕು ಅಂತೇಳಿ. ಅದು ಆಗ್ತಾನೇ ಇರುವಂಥ ವಿಚಾರ. ಮನೆ ಕೆಲಸ ಎಂಬುದು ಅದು ಆಟೋಮೆಟಿಕ್ ಎಲ್ಲರಿಗೂ ಆಗ್ತದೆ. ಅದರಲ್ಲೇ ಜ್ಞಾನ ವೃದ್ಧಿ ಆಗ್ತದೆ, ಅದರಲ್ಲೇ ಶಾರೀರಿಕ ಕ್ರಿಯೆ ಆಗ್ತದೆ. ಆಗ ಬೆಳಿಗ್ಗೆ ಎಷ್ಟು ನಾವು ಆ್ಯಕ್ಟಿವಿಟಿ ಆಗಿರ್ತೇವೆ, ಎಷ್ಟು ಅಟೆನ್ಷನ್ ಆಗಿರ್ತೇವೆ, ಅಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಅದು ಮಕ್ಕಳ ಸ್ಥಿತಿಯಿಂದಲೇ ಬಂದರೆ ಅದು ಲೈಫ್ ಲಾಂಗ್ವರೆಗೆ ಹಾಗೇ ಇರ್ತದೆ. ಅದು ಒಂದು ದಿನ ಮಾಡದೆ ಹೋದರೆ ಅದು ಏನೋ ಒಂದು ನಮಗೆ ಏನೋ ಒಂದು ಮಿಸ್ ಆಯಿತು, ಏನೋ ಒಂದು ಕಳೆದುಕೊಂಡೆವು, ಇವತ್ತು ಏನೋ ಒಂದು ಆ ಕೆಲಸ ಮಾಡಲಿಲ್ಲ ಎಂಬ ಒಂದು ಫೀಲ್ ಬರ್ತದೆ. ಹೇಳೋದು ಅರ್ಥ ಆಗ್ತದಾ? ಆರೋಗ್ಯ ಬಹಳ ಮುಖ್ಯ. ಪ್ರತಿಯೊಂದು ಮನೆಯಲ್ಲಿ ಕೂಡ ದೇಶಭಕ್ತಿ ಎಂಬುದು ಬೆಳಿಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ, ಪ್ರತಿಯೊಬ್ಬರ ಮಕ್ಕಳಲ್ಲಿ ದೇಶದ ಬಗ್ಗೆ ಒಳ್ಳೆಯ ಒಲವಿರಬೇಕು. ಈ ಮಣ್ಣಿನ ಬಗ್ಗೆ ಒಳ್ಳೆಯ ಒಲವಿರಬೇಕು. ಈ ದೇಶ ನಮಗಿದೆಲ್ಲ ಕೊಟ್ಟಿದೆ ಎಂಬ ಸತ್ಯದ ಅರಿವಿರಬೇಕು. ಪ್ರತಿಯೊಬ್ಬರು ಪ್ರಕೃತಿಯನ್ನು ಪ್ರೀತಿಸುವವರಾಗಬೇಕು. ಪ್ರತಿಯೊಬ್ಬರು ಪ್ರಕೃತಿಯನ್ನು ಪ್ರೀತಿಸುವವರಾಗಬೇಕು, ಪ್ರಕೃತಿಯನ್ನು ಬೆಳೆಸುವವರಾಗಬೇಕು.
ಈ ಪ್ರಕೃತಿ ಬಹಳ ಮುಖ್ಯ. ಇವತ್ತು ಪ್ರಕೃತಿ ಎಲ್ಲ ನಾಶ ಆಗ್ತಾ ಉಂಟು. ಇದನ್ನೆಲ್ಲ ಸಣ್ಣ ವಯಸ್ಸಿನಿಂದಲೇ ತನ್ನ ಜೀವನದಲ್ಲಿ ಅನುಸರಿಸಿಕೊಂಡು ಬಂದರೆ ಅದು ಬೆಳೀತಾ 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 ಸಮೃದ್ಧಿ ಆಗ್ತದೆ ದೇಶ ಪೂರ್ತಿ ಪರ್ಯಂತ. ಭಾರತ ದೇಶ ಅಂದರೆ ಅಷ್ಟು ಪವಿತ್ರ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಇದೆಲ್ಲ ಮಕ್ಕಳಲ್ಲಿ ಗುರುಗಳಾದವರು ತುಂಬಿಸುವ ಆತ್ಮವಿಶ್ವಾಸಗಳು. ಅದನ್ನು ಅವರು ಯಾವ ರೀತಿ ಸ್ವೀಕಾರ ಮಾಡ್ತಾರೋ ಅದು ಅವರಿಗೆ ಬಿಟ್ಟ ವಿಚಾರ. ಪ್ರತಿಯೊಬ್ಬನ ಅರ್ಥ ಮಾಡಿಕೊಳ್ಬೇಕು ಜೀವನದ ಸತ್ಯವನ್ನು. ಮಕ್ಕಳಂದರೆ ಏನು ಅಂತೇಳಿ, ಮಕ್ಕಳಿಗೆ ಯಾವುದನ್ನು ಹೇಳಿಕೊಡಬೇಕು ಅಂತೇಳಿ, ಮಕ್ಕಳ ಮುಂದೆ ಯಾವ ರೀತಿ ಇರಬೇಕು ಅಂತೇಳಿ ಇದು ಅರ್ಥ ಮಾಡಿಕೊಂಡ್ರೆ ಮಕ್ಕಳೆಲ್ಲ ಜೀವನದ ವಿಚಾರಗಳು ತನ್ನಿಂತಾನಾಗೇ ಸರಿಯಾಗ್ತದೆ. ಹೇಳೋದು ಅರ್ಥ ಆಯ್ತಾ? ಎಲ್ಲರಿಗೂ, ಎಲ್ಲ ಮಕ್ಕಳಿಗೂ, ನಿಮ್ಮ ಕುಟುಂಬದವರಿಗೂ, ಇಲ್ಲಿ ಬಂದ ಎಲ್ಲ ಗುರುಗಳಿಗೂ ಎಲ್ಲರಿಗೂ ಗುರುದೇವರ ಶುಭ ಆಶೀರ್ವಾದ. ಗುರುದೇವರ ಶುಭ ಆಶೀರ್ವಾದ. ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಲಿ, ಎಲ್ಲರಿಗೂ ಮನಸ್ಥಿತಿ ಚೆನ್ನಾಗಿರಲಿ, ಎಲ್ಲರಲ್ಲಿ ಜ್ಞಾನ ವೃದ್ಧಿಯಾಗಲಿ, ಎಲ್ಲರೂ ಜ್ಞಾನಿಗಳಾಗಲಿ, ಎಲ್ಲರಿಂದ ಪ್ರಪಂಚಕ್ಕೆ ಒಳ್ಳೆಯದಾಗಲಿ. ಮನುಷ್ಯ ಜನ್ಮ ಎಂಬುದು ಶ್ರೇಷ್ಠ ಜನ್ಮ ಎಂಬುದನ್ನು ಮಾತ್ರ ಮರಿಬೇಡಿ. ಕೂಡಿದಷ್ಟು ಜೀವನದಲ್ಲಿ ಎಷ್ಟು ಒಳ್ಳೆಯದು ಮಾಡಲಿಕ್ಕಾಗ್ತದೆ ಅಷ್ಟು ಒಳ್ಳೆಯದು ಮಾಡ್ತಾ ಬನ್ನಿ. ಎಷ್ಟು ಕಲೀಲಿಕ್ಕೆ ಕೂಡ್ತದೆ ಅಷ್ಟು ಕಲೀಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಒಳಗಿರುವ ಪ್ರತಿಭೆಯನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಪಡಿ. ಪ್ರತಿಯೊಬ್ಬನ ಒಳಗೂ ಭಗವಂತ ಅದ್ಭುತ ಚೈತನ್ಯವನ್ನು ಕೊಟ್ಟಿದ್ದಾನೆ ಎಂಬ ಸತ್ಯವನ್ನು ಮರಿಬೇಡಿ ಮಕ್ಕಳೇ. ಪ್ರತಿಯೊಬ್ಬನು ಭಗವಂತನೇ, ಪ್ರತಿಯೊಬ್ಬನು ಶ್ರೇಷ್ಠವಾದವನೇ. ಇಲ್ಲಿ ಯಾರೂ ಮೇಲೂ ಕೀಳು ಎಂಬುದಿಲ್ಲ. ಇಲ್ಲಿ ಅವನವನೊಳಗೆ ಕೊಟ್ಟ ವಿಚಾರವನ್ನು ಅವನವನು ಅರ್ಥ ಮಾಡಿಕೊಳ್ಳಿಲ್ಲ, ಅವನವನು ಅದನ್ನು ಹುಡುಕಲಿಲ್ಲ ತನ್ನೊಳಗೆ ಏನು ಉಂಟು ಅಂತೇಳಿ. ಅದನ್ನು ಹುಡುಕಿದರೆ ಪ್ರತಿಯೊಬ್ಬರೂ ಈ ಪ್ರಪಂಚಕ್ಕೆ ಬೇಕಾದವರೇ. ಅದೇ ರೀತಿ ನಿಮ್ಮೊಳಗಿರುವ ಪ್ರತಿಭೆಯನ್ನು, ನಿಮ್ಮೊಳಗಿರುವ ಜ್ಞಾನವನ್ನು ಈ ಪ್ರಪಂಚಕ್ಕೆ ಹಂಚಿಬಿಡಿ. ನೀವೆಲ್ಲರೂ ಪ್ರಪಂಚಕ್ಕೆ ಬೇಕಾದವರಾಗ್ತೀರಿ. ಈ ಸತ್ಯವನ್ನು ತಿಳಿಬೇಕು. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಪ್ರಪಂಚಕ್ಕೆ ಬೇಕಾದವರು. ಈ ಪ್ರಪಂಚದ ಒಳಿತಿಗಾಗಿ ನಾವು ಜನ್ಮವನ್ನು ತಾಳಿದ್ದೇವೆ ಎಂಬ ಸತ್ಯವನ್ನು ನಾವು ತಿಳಿಬೇಕು. ಹೇಳೋದು ಅರ್ಥ ಆಯ್ತಾ? ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.